ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಮುದ್ದೆ ಊಟ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಮುದ್ದೆ ಮತ್ತು ಬೆಂಡೆಕಾಯಿ ಹುಳಿನ ಮಾಡ್ಕೊಂಡಿದ್ದೆ. ಬೆಂಡೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಯೂಸ್ ಆಗ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಾತ್ರ ಮಧ್ಯಾಹ್ನ ಬಿಸಿ ಬಿಸಿಯಾಗಿ ಈ ರೀತಿಯಾಗಿ ಬೆಂಡೆಕಾಯಿ ಸಾಂಬಾರು ಇದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ. ಈ ಚಳಿಗೂ ಅದಕ್ಕೂ ನಾನು ಸುಮಾರು ತಿಂಗಳೇ ಆಗೋಗಿತ್ತು ಮುದ್ದೆ ಮಾಡಿರಲಿಲ್ಲ, ಏಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ಮುದ್ದೆ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಮುದ್ದೆ ಮಾಡ್ತಾನೆ ಇರಲಿಲ್ಲ. ಇವತ್ತು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿಕೊಂಡು ತಿಂದೆ. ಇವಾಗ ಅದಕ್ಕೆ ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 1/4 ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರು, ಒಂದು 1/4 ಚಮಚ ಅರಿಶಿನದ ಪುಡಿ, ಹಾಗೆ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ ಕುದಿಸ್ಕೊಬೇಕಿದ್ನ. ಚೆನ್ನಾಗಿ ಬೇಯಬೇಕು ಬೇಳೆ. ಆ್ಯಕ್ಚುಲಿ ಕುಕ್ಕರಲ್ಲಿ ಮಾಡ್ತಾರೆ, ಬಟ್ ನಾನು ಕುಕ್ಕರ್ನ ಬಳಸೋದಿಲ್ಲ, ಹಾಗಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅದು ಆ ಕಡೆ ಬೇಳೆ ಬೇಯ್ತಾ ಇರಲಿ ಅಂತಂದ್ಬಿಟ್ಟು ಈ ಕಡೆ ನಾನು ಬೆಂಡೆಕಾಯಿನ ಹುರ್ಕೊಳ್ತಾ ಇದ್ದೀನಿ. ಈ ಶೇಪಲ್ಲಿ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ಒಂದು 1/4 kg ಆಗೋಷ್ಟು ಬೆಂಡೆಕಾಯಿ, ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನದ ಪುಡಿ, ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಬಿಟ್ಟು ನೀಟಾಗಿ ಹುರ್ಕೊಬೇಕಿದ್ನ. ಸುಮಾರು ಒಂದು 3ರಿಂದ 4 ನಿಮಿಷನಾದರೂ ನೀಟಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಕಪ್ಪಾಗುತ್ತೆ, ಅಂದರೆ ಅದ್ರದ್ದು ನೋಳಿ ಅಂಶ ಎಲ್ಲ ಬಿಟ್ಟು ಹೋಗುತ್ತೆ, ಅಲ್ಲಿ ತನಕ ಹುರ್ಕೊಬೇಕಾಗುತ್ತೆ. ಈ ಬೆಂಡೆಕಾಯಲ್ಲಿ ಏನಾದರೂ ಒಂದು ರೆಸಿಪಿ ಮಾಡ್ತೀನಿ ಅಂತಂದರೆ ಇದೊಂದು ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ, ಏಕೆಂದರೆ ಬೆಂಡೆಕಾಯಿನ ಬೇರೆ ಹುರ್ಕೊಂಡು ಅದಾದಮೇಲೆ ಮಾಡಬೇಕಾಗುತ್ತೆ. ಇವಾಗ ಆ ಕಡೆ ಬೇಳೆನೂ ಬೇಯಕ್ಕಿಟ್ಟು, ಆ ಕಡೆ ಬೆಂಡೆಕಾಯಿನೂ ಹುರಿಯೋದಕ್ಕಿಟ್ಟು ಈ ಕಡೆ ರುಬ್ಕೊಳ್ತಾ ಇದ್ದೀನಿ. ರುಬ್ಬೋದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊ ಕಟ್ ಮಾಡ್ಬಿಟ್ಟು ಹಾಕ್ಕೊಂಡು ಅದಕ್ಕೆ 1 ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ನೀಟಾಗಿ ನೈಸ್ಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಇದೆರಡು ಆಗೋಷ್ಟರಲ್ಲಿ ಅದು ಕೂಡ ಆಗೋಗ್ಲಿ ಅಂತ ಅದನ್ನು ಕೂಡ ಮಾಡಿ ಇಟ್ಕೊಂಡೆ. ಆ ಕಡೆ ರುಬ್ಬಿದಾದ್ಮೇಲೆ ಈ ಕಡೆ ಬೆಂಡೆಕಾಯಿ ಕೂಡ ಹುರಿಯೋದಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಹುರಿದಾಗಿತ್ತು. ನೋಡಿ, ಇಷ್ಟು ನೋಳಿ ಅಂಶ ಬಿಟ್ಟು ಸ್ವಲ್ಪ ಕಪ್ಪಾಗೋಷ್ಟು ಹುರಿದಿಟ್ಕೊಂಡಿದ್ದೀನಿ. ಈ ಕಡೆ ಹುರಿಯೋಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಬೆಂದೋಗಿತ್ತು. ಅದಕ್ಕೆ ಇವಾಗ ಹುರಿದಿಟ್ಟಿರುವಂಥ ಬೆಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ಅದು ಬೇಯೋದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ರಸ, ಒಂದು 1/4 ಚಮಚ ಅಥವಾ ಚಿಟಿಕೆ ಆಗೋಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಉಪ್ಪು, ಬೆಲ್ಲ, ಹುಣಸೆಹಣ್ಣಿನ ರಸ ಹಾಕಿ ಬೆಂಡೆಕಾಯಿನ ಬೇಯಿಸ್ಕೊಂಡ್ರೆ ಅದ್ರ ಟೇಸ್ಟೇ ಚೆನ್ನಾಗಿರುತ್ತೆ. ಕೆಲವರು ಹುಣಸೆಹಣ್ಣು ಬಳಸೋದಿಲ್ಲ, ಬಟ್ ಹುಣಸೆಹಣ್ಣಿನ ರಸ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಉಪ್ಪು, ಹುಣಸೆಹಣ್ಣಿನ ರಸ, ಬೆಲ್ಲನ ಸೇರಿಸಿ ನೀಟಾಗಿ ಕುದಿಸ್ಕೊಬೇಕಿದ್ನ. ಚೆನ್ನಾಗಿ ಬೇಯಬೇಕು ಬೆಂಡೆಕಾಯಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಬೇಯಬೇಕು. 1-2 ನಿಮಿಷ ಚೆನ್ನಾಗಿ ಬೇಯಿಸಿದಾದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಕೊನೆಯಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು, ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ರಸಮ್ ಪೌಡ್ರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಿದ್ನ. ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಅಂದರೆ ಕೆಲವರು ಮರಳಿಸ್ಬೇಕು ಅಂತಾರಲ್ಲ, ಹಾಗೆ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಕುದಿಯೋ ಹಂತದಲ್ಲೇ ಸಾಸಿವೆ, ಕರ್ಬೇವಿನ ಸೊಪ್ಪು, ಹಾಗೆ ಇಂಗನ್ನ ಸೇರಿಸಿ ಒಂದು ಒಗ್ಗರಣೆ ಮಾಡಿಬಿಟ್ಟು ಕೊನೆಯಲ್ಲಿ ಹಾಕಿಬಿಟ್ರೆ ಆಯಿತು. ಚೆನ್ನಾಗಿ ಕುದಿಯುತ್ತೆ. ಅಲ್ಲಿಗೆ ಬೆಂಡೆಕಾಯಿ ಸಾಂಬಾರು ನೀಟಾಗಿ ರೆಡಿಯಾಗಿರುತ್ತೆ. ಈ ಚಳಿಗಾಲದಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಬೆಂಡೆಕಾಯಿ ಸಾಂಬಾರು, ಮುದ್ದೆ, ಸ್ವಲ್ಪ ಅನ್ನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಬೇಕು. ಇವಾಗ ನೋಡಿದ್ರಲ್ಲ, ಅದು ಕಲರ್ ಚೇಂಜ್ ಆಗಿದೆ, ಹಾಗೆ ಸ್ವಲ್ಪ ಗಟ್ಟಿನೂ ಆಗಿದೆ. ಈ ರೀತಿಯಾಗಿ ಬೆಂಡೆಕಾಯಿ ಸಾಂಬಾರನ್ನ ಮಾಡಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಇವಾಗ ಕೊನೆಯಲ್ಲಿ ಡೆಕೋರೇಷನ್ ಬೇಕಲ್ಲ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ಉದುರಿಸ್ಬಿಡೋದು ಅಷ್ಟೇ. ಅಲ್ಲಿಗೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು. ಇದಕ್ಕೆ ಮುದ್ದೆ ಕೂಡ ಮಾಡಿದ್ದೆ, ಸಖತ್ತು ಟೇಸ್ಟಿಯಾಗಿತ್ತು. ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟರು. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.